ಡಿ.ಕೆ. ಶಿವಕುಮಾರ್ ಅವರು ಇದೇನು ಹಿಂದೆ ದಿನೇಶ್ ಗುಂಡೂರಾವ್ ಇದ್ರಲ್ಲ, ಯಾವ ಗುಂಡೂರಾವ್ ಹೇಳಿ, ರೈತರು ಗುಂಡೋಡಿಸಿದ್ರ ರೈತರಿಗೆ ಗೊತ್ತಾಯ್ತಲ್ಲ. ಗುಂಡೂರಾವ್ ಸರ್ಕಾರದಲ್ಲಿ ನರಗುಂದಲ್ಲಿ ಗುಂಡೋಡಿಸಿದ್ರಲ್ಲ, ಆ ರೀತಿ ಮತ್ತೆ ಈ ಸರ್ಕಾರದಲ್ಲಿ ಬರೀಕೊಳ್ಳೋದು ಅಂತ ನಮಗೆ ಭಯ ಇದೆ. ಏನ್ ಹಿಂದೆ ಗುಂಡೂರಾವ್ ಸರ್ಕಾರದಲ್ಲಿ 45 ವರ್ಷಗಳ ಹಿಂದೆ ನಡೆದಂತ ಗುಂಡಿನ ಚಕಮಕಿ ರೈತರ ಮೇಲೆ ನಡೀಬಹುದು ಈ ಸರ್ಕಾರದಲ್ಲಿ ಅನ್ನೋದು ನಮಗೆ ಭಯ ಇದೆ, ಆತಂಕ ಇದೆ. ಅದರಿಂದಾಗಿ ಅವತ್ತು ಗುಂಡೂರಾವ್ ಸರ್ಕಾರದಲ್ಲಿ ಇಷ್ಟೊಂದು ಜನಗಳು ಪ್ರಬಂಧಗಳಿಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಏನ್ ಕಂಡವ್ರು ಅಂತಂದ್ರೆ, ನಾವು ಪೊಲೀಸ್ನವ್ರನ್ನ ಅಧಿಕಾರಿಗಳನ್ನ ಕಳಿಸಿ ಗಂದು ತೋರಿಸಿದ್ರೆ ಎದ್ರಕಂದ್ರೆ ರೈತರು ಅಂತ ತಿಳ್ಕೊಂಡಿರ್ಬೋದು. ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಅವತ್ತು ಗುಂಡೂರಾವ್ ಸರ್ಕಾರದಲ್ಲಿ ನಡ್ಕೊಂಡ್ರೆ ಅದೇ ತರ ನೀವು ನಡ್ಕೊಂಡು ಗುಂಡಿರೋದು ನಮ್ಗೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈಗ ಬಿಡದಿ ಟೌನ್ಶಿಪ್ಗೆ 2 ತಿಂಗಳು ವಿರಾಮ ಹೇಳಿದ್ರಿ, ಈಗಾಗಲೇ ಹಾಸನ ಟೌನ್ಶಿಪ್ಗೆ ಕೈ ಹಾಕ್ತಾ ಇದ್ರಿ. ಜೊತೆಗೆ KRS ನೀರು ಏನು ಹಿಂದೆ ನಾಲ್ವಡಿ ಕೃಷ್ಣ ನೀರು ಮನೆ ಒಡವೆನ ಬಾಂಬೆನಲ್ಲಿ ತಗೊಂಡೋಗಿ ಮಾರಾಕಿ ಈ ಮೈಸೂರು ರಾಜ್ಯದ ಕೊಟ್ಟರು. ಅವತ್ತು ಬೆಂದಕಾಳೂರಿಗೆ ನೀರು ಬಿಡಬೇಕು ಅಂತೇಳಿ ಅವತ್ತು ಚಿಕ್ಕದಾಗಿದ್ದಂತ ಬೆಂಗಳೂರಿಗೆ ನೀರು ಒಪ್ಕೊಂಡಿದ್ರು. ಈ ಭಾಗದ ರೈತರಿಗೆ ನೀರಿಲ್ಲದೆ ಇವತ್ತೇನು 6ನೇ ಹಂತದ ಬೆಂಗಳೂರಿಗೆ ನೀರು 6ನೇ ಹಂತದ ನೀರು ಕೊಟ್ಟಿದ್ದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು, ನೀವು ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ನಿಮ್ಮ ಕೊಡುಗೆ ಏನು, ನಿಮ್ಮ ಸರ್ಕಾರದ ಕೊಡುಗೆ ಏನು? ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದ್ದು ಹೇಮಾವತಿ ಜಲಾಶಯ, ಕಬಿನಿ ಜಲಾಶಯ, ಕೃಷ್ಣರಾಜ ಜಲಾಶಯನ ಕಟ್ಟಿದ್ದು ಮೈಸೂರು ರಾಜ್ಯದ ಪ್ರಜೆಗಳ ಇದಕ್ಕೆ ಬೆಂದಕಾಳೂರಿಗೆ ಕುಡಿಯೋದಕ್ಕೆ ನೀರು ಕುಡಿಕೆ ಅಂತ ಮಾಡಿದ್ದು. ಇವತ್ತು ನೀವು 6ನೇ ಅಂತ ಆಯ್ತು, ನಾಳೆ 8ನೇ ಅಂತ, 7ನೇ ಅಂತ, 10ನೇ ಅಂತ ಮಾಡ್ಕೊಂಡ್ ಹೋಗ್ತಾ ಇರ್ತದೆ. ನೀವು ಮುಖ್ಯಮಂತ್ರಿಗಳಾದ್ರು MLAಗಳಾದ್ರು ಕಮಿಷನ್ಗೆ. ಅದೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದೇ ಕಮಿಷನ್ ಇಲ್ಲದೆ ನಮ್ಗೆ ಅಣೆಕಟ್ಟು ಕಟ್ಕೊಟ್ರು. ಇವನ್ನ ಇಟ್ಕೊಂಡು ನೀವು ರೈತರ ಮೇಲೆ ದೌರ್ಜನ್ಯ ಮಾಡ್ಕೊಂಡು ರೈತರ ಮೇಲೆ ಮಲತಾಯಿ ಧೋರಣೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ. ಈ ಜಿಲ್ಲಾ ಮಂತ್ರಿಗೆ ಏನಾರ ಒಂಚೂರು ಗೌರವ ಇದ್ರೆ ಕೃಷ್ಣ ಬೈರೇಗೌಡರಿಗೆ, ಹಾಸನ ಜಿಲ್ಲೆ ರೈತರನ್ನ ಈ ಸರ್ಕಾರ ಚೇಂಜ್ ಆದ್ಮೇಲೆ, ಮುಖ್ಯಮಂತ್ರಿ ಚೇಂಜ್ ಆದ್ಮೇಲೆ ಈ ಜಿಲ್ಲಾ ರೈತರನ್ನ ಕರೆದಿದ್ರೇನ್ರಿ ಸಭೆಗೆ? ಈ ಜಿಲ್ಲೆ ಸಮಸ್ಯೆ ಅಂತ ಕೇಳಿದ್ರೇನ್ರಿ ಈ ಮಂತ್ರಿಗಳು? ಒಂದ್ ಮಾನ ಮರ್ತಿ ಬೇಡವಾ? ಆ ಬೆಂಗಳೂರಿನಲ್ಲಿ ಫುಟ್ಪಾತ್ ನಲ್ಲಿ ಪಾಪ ಜೀವನ ಮಾಡೋರ ಫುಟ್ಪಾತ್ ತೆರವು ಮಾಡ್ತಾ ಇರೋದ್ರೆ ಮೊದಲು ಹಾಸನ ಜಿಲ್ಲೆ ಜನಗಳು ಕಷ್ಟ ಏನ್ ಕೇಳ್ರಿ ಫಸ್ಟ್ ಬಂದು. ಯಾವತ್ತು ತಿಳ್ಕೊಳ್ಳಿ, ಜಿಲ್ಲಾ ಗ್ರಾಮಾಂತರದಲ್ಲಿ ಗೆದ್ದವ್ರನ್ನ ಜಿಲ್ಲಾ ಮಂತ್ರಿಗಳಾಗಿ ಮಾಡಬೇಕು. ನಗರಸಭೆಯಲ್ಲಿ ಬೃಹತ್ ಬೆಂಗಳೂರು ಮೈಸೂರಿನಲ್ಲಿ ಗೆದ್ದವ್ರನ್ನ ತಗೊಬಂದು ನೀವು ಮಂತ್ರಿಗಳು ಮಾಡಿದ ಇದೇಗೊಳಾಗದು ನಮ್ಮ ರೈತರ ಕತೆ. ಇವತ್ತು ರೈತರನ್ನ ಏನು